ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಮಾರ್ಚ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ಯಾವ ರಾಶಿಗಳಿಗೆ ಏನೇನು ಫಲ ಸಿಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇವಾಗ ಗ್ರಹಣ ಮಾರ್ಚ್ 3ನೇ ತಾರೀಕು ಬರ್ತಾ ಇದೆ. 3 ಗಂಟೆ 20 ನಿಮಿಷದಿಂದ 6 ಗಂಟೆ 47 ನಿಮಿಷ ತನಕ ಇರುತ್ತೆ. ನಮ್ಮ ದೇಶಕ್ಕೆ ಇದು ಪ್ರಭಾವ ಇರುವುದಿಲ್ಲ. ನೋಡಿ, ಚಂದ್ರ ಕೇತು ಯುತಿ ಆಗ್ತಾ ಇದೆ. ಕುಂಭ ರಾಶಿಯಲ್ಲಿ ಸೂರ್ಯ ರಾಹು ಬುಧ ಕುಜ ಇದೆ. ಸಿಂಹ ರಾಶಿಯಲ್ಲಿ ಕೇತು ಚಂದ್ರ ಯುತಿ ಆಗ್ತಾ ಇದೆ. ಸೊ ಈ ಗ್ರಹಣ ಕಾಲದಲ್ಲಿ ನಾವು ಈಗ ಆ ಗ್ರಹಗಳು ಆ ಪರಿಸರದಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಏನ್ ಫಲಗಳು ಕೊಡುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅಂದ್ರೆ ಯಾವ್ಯಾವ ಗ್ರಹ ಯಾವ್ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಚಂದ್ರ ನೋಡಿ, ಇವಾಗ ನಮಗೆ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ ಈ ವಾರ ಸಂಚರಿಸುತ್ತೆ. 3ನೇ ತಾರೀಕು ಏನಾಗ್ತಿದೆ, ಸಿಂಹ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಕೇತು ಜೊತೆ ಯುತಿ ಆಗ್ತಾ ಇದೆ. ಚಂದ್ರ ಅಂದ್ರೆ ಏನು, ನಿಮ್ಮ ಮನಸ್ಸು ಮನೋಕಾರಕ. ಕೇತು ಏನು, ಡಿಟ್ಯಾಚ್ಮೆಂಟ್ ವೈರಾಗ್ಯ ಕೊಡೋಕ್ಕೆ ಕಾರಕ ಆಗುತ್ತೆ. ಚಂದ್ರಂಗೆ ನೀವು ಈಗ ಶಿವನ ಆರಾಧನೆ ಮಾಡೋದಾಗ್ಲಿ, ಕೇತುಗೆ ಗಣೇಶನ ಆರಾಧನೆ ಮಾಡೋದಾಗ್ಲಿ. ನೋಡಿ, ಎದುರುಗಡೆ ಕುಂಭರಾಶಿಯಲ್ಲಿ ಸೂರ್ಯ ಮತ್ತೆ ರಾಹು ಒಂದೇ ನಕ್ಷತ್ರದಲ್ಲಿ ಅಂದ್ರೆ ಸೇಮ್ ಡಿಗ್ರಿ ಸಂಚಾರ ಮಾಡ್ತಾ ಇದ್ದಾಗ ರಾಹು ನಕ್ಷತ್ರದಲ್ಲೇ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ದುರ್ಗಾದೇವಿ ಆರಾಧನೆ ಮಾಡೋದು. ಗ್ರಹಣ ಕಾಲದಲ್ಲಿ ಇವಾಗ ಗ್ರಹಣ ಮುಗಿದಾದ್ಮೇಲೆ ಅಥವಾ ಗ್ರಹಣ ಕಾಲದಲ್ಲಿ ಅವತ್ತಿನ ದಿನ ನೀವು ದುರ್ಗಾ ಆರಾಧನೆ ಮಾಡೋದಾಗ್ಲಿ, ಶಿವ ಅಷ್ಟೋತ್ತರ ಹೇಳ್ಕೊಳೋದಾಗ್ಲಿ ಅಥವಾ ಗಣೇಶನ ಆರಾಧನೆ ಮಾಡೋದಾಗ್ಲಿ, ಇದರಿಂದ ನಿಮಗೆ ಲಾಭಗಳು ಸಿಗುತ್ತೆ. ಅಂದ್ರೆ ನಿಮಗೆ ಲಾಭ ಪಡ್ಕೊಳ್ಳೋ ಅಂತ ಸಮಯ ಇದು. ಸೊ ಅದನ್ನ ಉಪಯೋಗಿಸ್ಕೋಬಹುದು. ಇವಾಗ ನಮಗೆ ಚಂದ್ರಕೇತು ಸಿಂಹರಾಶಿ ಸಂಚಾರ, ವಾರಾಂತ್ಯದಲ್ಲಿ ಚಂದ್ರ ಕನ್ಯಾ ರಾಶಿಗೆ ಹೋಗುತ್ತೆ. ಹಾಗೆ ಕುಂಭರಾಶಿಯಲ್ಲಿ ವಾಯುತತ್ವ ಕುಂಭರಾಶಿ, ಆ ವಾಯುತತ್ವದಲ್ಲಿ ರಾಹುಗೆ ಬಲ ಜಾಸ್ತಿ. ಸ್ವಂತ ನಕ್ಷತ್ರದಲ್ಲಿ ರಾಹು ಇವಾಗ ಉತ್ತಮ ಪೊಸಿಷನ್ ಇದೆ. ಸೂರ್ಯ ಮತ್ತೆ ಬುಧ ಕುಜನು ನಮಗೆ ಕುಂಭರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ. ಬುಧ ರಾಹು ಯುತಿಯಾಗಿದ್ರೆ ನಿಮಗೆ ಫಲ ಒಳ್ಳೆಯದೇ ಕೊಡುತ್ತೆ. ಯಾರ್ಯಾರು AI ಸಾಫ್ಟ್ವೇರು, ಟೆಕ್ನಾಲಜಿ ಓರಿಯೆಂಟೆಡ್, ಡಿಜಿಟಲ್ಲು ಅಥವಾ ಇನ್ಸ್ಟಾಗ್ರಾಮು, ಸೇಲ್ಸು, ಮಾರ್ಕೆಟ್ ಈ ಥರ ವಿಷಯಗಳಲ್ಲಿ MBA ಮಾಡೋರು ಅಂಥವ್ರಿಗೆ ಇದು ಅಡ್ವಾಂಟೇಜ್, ಅಂದರೆ ಲಾಭನೇ ತಂದುಕೊಡುತ್ತೆ ನಿಮಗೆ. ನಂತರ ನೋಡಿ, ಈಗ ಶುಕ್ರ ಉಚ್ಚ ಸ್ಥಾನದಲ್ಲಿದೆ. ಶುಕ್ರನಿಗೆ ಇಲ್ಲಿ ಬಲ ಹೆಚ್ಚಾಯಿತು. ಜೊತೆಗೆ ಅವನು ಸ್ನೇಹಿತನ ಜೊತೆ ಇದ್ದಾನೆ. ಶನಿದೇವ ಯಾವಾಗ ಶುಕ್ರನ ಜೊತೆ ಸೇರ್ಪದನೋ ಒಳ್ಳೆ ಫಲಗಳನ್ನೇ ಕೊಡುತ್ತೆ. ಯಾಕಂದ್ರೆ ಶುಕ್ರ ಶನಿ ಸ್ನೇಹಿತರಾಗಿರ್ತಾರೆ, ಹಾಗಾಗಿ ಒಳ್ಳೆ ಫಲ ಕೊಡುತ್ತೆ. ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಮತ್ತೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ, ಅದು ನಿಮಗೆ ಅಡ್ವಾಂಟೇಜೇ ಇದೆ. ಓವರ್ ಆಲ್ ತಗೊಂಡ್ರೆ ಈ ವಾರದಲ್ಲಿ ಗ್ರಹಗಳು ಕಂಫರ್ಟಬಲ್ ಆಗಿ, ಈಗ ಸೂರ್ಯ ಮಾತ್ರ ರಾಹು ನಕ್ಷತ್ರದಲ್ಲಿದೆ ಬಿಟ್ರೆ, ಬಟ್ ಕುಜನ್ ಸಪೋರ್ಟ್ ಇದೆ ಸೂರ್ಯಂಗೆ, ಹಾಗೆ ಬುಧನ್ಗೆ ರಾಹು ಸಪೋರ್ಟ್ ಇದೆ, ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರದಲ್ಲಿ ಎಲ್ಲಾ ಗ್ರಹಗಳು ಒಳ್ಳೊಳ್ಳೆ ಫಲ ಕೊಡುವಂತ ಚಾನ್ಸಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಮೇಷರಾಶಿಯವರಿಗೆ ಪಂಚಮದಲ್ಲಿ ಚಂದ್ರಕೇತು ಯುತಿ ಆಗ್ತಿದೆ. ಅಂದ್ರೆ ಗ್ರಹಣ ಅಲ್ಲಿ ನಡೀತಾ ಇರೋದು, ಪಂಚಮದಲ್ಲಿ ನಡೀತಾ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಬರ್ಬೋದು. ಅಂದ್ರೆ ಡಿಟ್ಯಾಚ್ಮೆಂಟ್, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಅಥವಾ ಮಕ್ಕಳ ಎಜುಕೇಶನ್ ಅಲ್ಲಿ ಚಿಂತೆ, ಸ್ವಲ್ಪ ಕ್ರಿಯೇಟಿವಿಟಿಲಿ ನಿಧಾನ ಆಗೋದು. ಸೊ ಈ ವಿಷಯದಲ್ಲಿ ನಿಮಗೆ ಸ್ವಲ್ಪ ಚಿಂತೆ ಬರುತ್ತೆ, ಅಥವಾ ಅಜೀರ್ಣ ಆಗ್ಬೋದು. ಈ ವಿಷಯಗಳಲ್ಲಿ ನಿಮಗೆ ಚಿಂತೆ ಬರುತ್ತೆ. ಹಾಗಾಗಿ ಶಿವನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ಕೊಡಿ, ಮೆಡಿಟೇಷನ್ ಮಾಡಿ, ಗಾರ್ಡನಿಂಗ್ ಮಾಡಿ, ಒಂದು 4 ಗಿಡಗಳ ಜೊತೆ ಒಂದು ಅರ್ಧ ಗಂಟೆ ಕಾಲ ಕಳೀರಿ. ಇಲ್ಲ ಒಂದು ಡೈರಿ ಬರೆಯೋದಾಗಲಿ. ಅಂದ್ರೆ ಅದರ ಅರ್ಥ ಏನು ಹೇಳ್ತಾ ಇದೆ ಅಂದ್ರೆ, ನಿಮಗೆ ನೀವು ಸಮಯ ಕೊಡಿ ಒಂದು ಅರ್ಧ ಗಂಟೆ ಅಂತ. ಇಂಟ್ರೋವರ್ಟ್ ಆಗೋದು, ನಿಮ್ಮ ಬಗ್ಗೆ ನೀವು ಸಮಯ ಕೊಡಬೇಕು. ಸುಮ್ಮನೆ ಓಡ್ತಾ ಇದ್ರೆ ಸಾಕಾಗಲ್ಲ, ಸ್ವಲ್ಪ ನಿಮಗೂ ನೀವು ಸಮಯ ಕೊಡಿ ಅನ್ನೋದೇ ಚಂದ್ರಕೇತು ಯುತಿ ಆದ್ರೆ. ನೋಡಿ, ಸ್ವಲ್ಪ ಭಯ ಸೃಷ್ಟಿ ಮಾಡಬಹುದು. ಆದ್ರೆ ಪಾಸಿಟಿವ್ ಏನು, ನಿಮಗೆ ವೈರಾಗ್ಯದಿಂದ ಅಂದ್ರೆ ಸ್ಪಿರಿಚುವಲ್ ಮಾಡೋಕ್ಕೂ ಇದು ಕಾರಣ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ನಿಮಗೆ ಚಂದ್ರಕೇತು ಅಲ್ಲಿ ನಿಮಗೆ ಶಾಂತಿ ಬೇಕಾಗುತ್ತೆ. ಶಾಂತಿ ಅಂದ್ರೆ ನಿಮಗೆ ನೀವು ಟೈಮ್ ಕೊಡಿ ಅಷ್ಟೇ. ಆವತ್ತಿನ ದಿನ ಒಂದು ಅರ್ಧ ಗಂಟೆ ಕಾಲ ಮಂತ್ರ ಇಷ್ಟ ಆಗುತ್ತಾ, ಶಿವನ್ ಅಷ್ಟೋತ್ತರ ಮಂತ್ರಗಳು ಹೇಳ್ಕೊಳ್ಳಿ, ಶಿವನ್ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳಿ, ಅಥವಾ ಶಿವನ್ ಜಲಾಭಿಷೇಕ ಮಾಡಿ, ಗಿಡಗಳ ಜೊತೆ ಕಾಲ ಕಳೀರಿ, ಅಥವಾ ಧ್ಯಾನ ಮಾಡಿ. ನಿಮಗೆ ಯಾವುದು ಸೂಟ್ ಆಗುತ್ತೋ ಅದರಲ್ಲಿ ನಿಮಗೆ ನೀವು ಸಮಯ ಕೊಡೋದ್ರಿಂದ ಖಂಡಿತ ಇದು ಪರಿಹಾರ ಆಗುತ್ತೆ. ನಂತರ ಗುರು 3ನೇ ಮನೆಯಲ್ಲಿದೆ, ನಿಮ್ಮ ಪ್ರಯತ್ನಗಳಿಂದ ಲಾಭ ಕೊಡ್ತಾ ಇದೆ. ಹಾಗೆ 11ರಲ್ಲಿ 4 ಗ್ರಹಗಳ ಯುತಿ. ಈಗ ಸೂರ್ಯ ಮತ್ತೆ ರಾಹು ಶತಂಶ ನಕ್ಷತ್ರದಲ್ಲೇ ಇದೆ, ಅಂದ್ರೆ ರಾಹು ನಕ್ಷತ್ರದಲ್ಲೇ ಇದೆ. ಸೊ ನಿಮ್ಗೇನಾದ್ರೂ ಸರ್ಕಾರದಿಂದ ಲಾಭ ಬೇಕಾ, ಅಥವಾ ಯಾವ್ದನ್ನ ಕೆಲಸಗಳಲ್ಲಿ ದೊಡ್ಡದಾಗಬೇಕಾ, ಅದಕ್ಕೆಲ್ಲ ಒಳ್ಳೆ ಅವಕಾಶಗಳೇ ಸಿಗುತ್ತೆ. ಯಾಕಂದ್ರೆ 11ನೇ ಮನೆಯಲ್ಲಿ ಏಕಾದಶ ಭಾವದಲ್ಲಿ ನಿಮಗೆ ಅನುಕೂಲನೇ ಮಾಡಿಕೊಡುತ್ತೆ. ರಾಹು ಸೂರ್ಯ ಜೊತೆಲಿದೆ, ರಾಹು ನಕ್ಷತ್ರದಲ್ಲೇ ಇದೆ. ಸೊ ನಿಮಗೆ ದೊಡ್ಡ ಕೆಲಸಗಳಾಗೋ ಚಾನ್ಸಸ್ ಹೆಚ್ಚಾಗುತ್ತೆ. ದಶಾಭುಕ್ತಿ ಕೆಟ್ಟಿದ್ದಲ್ಲಿ ಮಾತ್ರ ಸರ್ಕಾರದಿಂದ ಏನಾದರೂ ನಿಮಗೆ ತೊಂದರೆ, ಅಥವಾ ತಂದೆಗೆ ಅನಾರೋಗ್ಯ ಈ ತರಗಳು ಕಾಣಿಸ್ಬೋದು. ದಶಾಭುಕ್ತಿ ಚೆನ್ನಾಗಿದ್ರೆ ನಿಮಗೆ ಲಾಭನೇ ನಿರೀಕ್ಷಿಸಬಹುದು. ಬುಧ ಕೂಡ 11ನೇ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನೋಡಿ, 3-6ನೇ ಮನೆಯ ಅಧಿಪತಿ. ಟ್ರಾವೆಲಿಂಗ್ ಇಂದ ಲಾಭ, ವಿದ್ಯಾಭ್ಯಾಸದಿಂದ ಲಾಭ, ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಲಾಭ, ಅಣ್ತಮ್ಮಂದ್ರು ಅಕ್ಕಂಗಿರಿಂದ ಲಾಭ. ಸೊ ಬುಧನು ಕೂಡ ನಿಮಗೆ 11ರಲ್ಲಿ ಶುಭದಾಯಕವಾಗಿದೆ.
ಹಾಗೆ ನೋಡಿ ರಾಹು ಕೂಡ 11ರಲ್ಲಿ ನಿಮಗೆ ರಾಹು ನಕ್ಷತ್ರದಲ್ಲೇ ಇರೋದ್ರಿಂದ ಕೆಲಸ ಕಾರ್ಯಗಳಿಂದ ಲಾಭ, ನಿಮಗೆ ಸೋಷಿಯಲ್ ಕನೆಕ್ಟಿವಿಟಿಯಿಂದ ಲಾಭ. ಸೂರ್ಯನೂ 11ರಲ್ಲಿದೆ, ಪಂಚಮಾಧಿಪತಿ. ಹಾಗಾಗಿ ನಿಮಗೆ ಮಕ್ಕಳಿಂದನೂ ಲಾಭ ಇದೆ. ಆದರೆ 2-3 ದಿವಸ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ, ಯಾಕಂದರೆ ಚಂದ್ರ ಕೇತು ಯುತಿಯಿಂದ. ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಬರ್ಬೋದು, ಯಾಕಂದರೆ 4ನೇ ಮನೆಯಲ್ಲಿ ಚಂದ್ರ ಕೇತು ಜೊತೆ ಸೇರ್ಕೋತು. ಹಾಗಾಗಿ ತಾಯಿ ಬಗ್ಗೆ ಸ್ವಲ್ಪ ಆಲೋಚನೆ ಬರ್ಬೋದು. ಬಟ್ 2-3 ದಿನ ಕಳೆದ್ರೆ ನಿಮ್ಗೆ ಅದು ಲಾಭದಾಯಕವಾಗಿ ರಿಸಲ್ಟ್ ಕೂಡ ಶುರು ಮಾಡುತ್ತೆ. ಮೇಷರಾಶಿಯವರು ಎದುರ್ಕೊಳ್ಳೋದೇನು ಚಿಂತೆ ಇಲ್ಲ. ಆದರೆ ನೋಡಿ ಶನಿ 12ರಲ್ಲಿದೆ, ಶುಕ್ರ ಉಚ್ಚ ಸ್ಥಾನಕ್ಕೆ ಬಂತು, 2ನೇ ಮನೆಯಲ್ಲಿ 12 ಬಂತು. ಕುಟುಂಬಕ್ಕಾಗಿ ಖರ್ಚು ಜಾಸ್ತಿ ಆಗ್ಬೋದು, ಅದು ಶುಭ ಕಾರ್ಯಗಳಿಗೆ ಖರ್ಚಾಗ್ಬೋದು. ಏನೋ ಗುರುಪ್ರವೇಶನ ಅಥವಾ ಮನೇಲಿ ಏನೋ ಫಂಕ್ಷನ್ ನಡೆಯುತ್ತೆ ಅದಕ್ಕೆ ಖರ್ಚಾಗ್ಬೋದು, ಅಥವಾ ಬಟ್ಟೆ ಬರೆ ಏನಾದರೂ ಹೊಸ ಯುಗಾದಿ ಬಂತು ಅದು ತರಕ್ಕೆ ಹೊಸ ಖರ್ಚು ಹೆಚ್ಚಾಗ್ಬೋದು. ಸೊ ಈ ವಾರದಲ್ಲಿ ನಿಮಗೆ ಶುಕ್ರನಿಂದ ಖರ್ಚು ಹೆಚ್ಚಾಗಿ ಕಾಣುತ್ತೆ. ಶನಿಗೋಸ್ಕರ ನೀವು ನೀಲಾಂಜನ ಸಮಾಭಾಸಂ ರವಿಪುತ್ರವಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದೊಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಹೋಗಿ. ಮೇಷರಾಶಿಯವರು ಅಗ್ನಿತತ್ವ, ಬೇಗ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಬಟ್ ಈಗ ಅವರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಡಿಸಿಷನ್ ತೊಗೊಳೋದ್ರಿಂದ ಖಂಡಿತ ಲಾಭ ಇದೆ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ ಚಂದ್ರಕೇತು ಯುತಿ. ಸೊ 4ನೇ ಮನೆಯಲ್ಲಿ ಚಂದ್ರಕೇತು ಯುತಿ ಆಯಿತು. ವೃಷಭ ರಾಶಿಗೆ ಕುಟುಂಬ ಅಂದರೆ 2ನೇ ಮನೆಯಲ್ಲೇ ಗುರು ಇದೆ. ಸೊ ಕುಟುಂಬದ ರಕ್ಷಣೆಗೋಸ್ಕರ ಗುರು ಅಲ್ಲಿದೆ. 4ನೇ ಮನೆಯಲ್ಲಿ ಇದ್ದಾಗ ಮನೆಯಲ್ಲಿ ಡಿಟ್ಯಾಚ್ಮೆಂಟು, ಮನೆಯಲ್ಲಿ ಸ್ವಲ್ಪ ನೀರಸ ವಾತಾವರಣ, ಅಥವಾ ತಾಯಿ ಅನಾರೋಗ್ಯ ಬರುವಂಥ ಚಾನ್ಸ್ ಇರುತ್ತೆ. ಅಥವಾ ಅಕ್ಕನಿಗೆ, ಯಾಕಂದರೆ 3ನೇ ಮನೆಯಲ್ಲಿ ಚಂದ್ರ ಆಗಿರೋದ್ರಿಂದ ಅವ್ರ ಅಕ್ಕಂದ್ರಿಗೆ ಸ್ವಲ್ಪ ಮಾತುಕತೆ ಕಡಿಮೆ ಆಗೋದು, ಅಥವಾ ನಿರಾಸೆ ಆಗೋದು, ಅಥವಾ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಚಿಂತೆ ಬರ್ಬೋದು. ಸೊ ಇದು ವೃಷಭ ರಾಶಿಯವರಿಗೆ ಗ್ರಹಣದ ಸಣ್ಣ ಪುಟ್ಟ ಎಫೆಕ್ಟ್ ಇರುತ್ತೆ. ಸೊ ಅವರು ನೋಡಿ 4ನೇ ಮನೆಯೇ ಆಗಿರೋದ್ರಿಂದ ಮನೋಕಾರಕ ಚಂದ್ರ ಕೂಡ. ಸೊ 4 ನಿಮಗೆ ಮನಸ್ಸು, ಸುಖ ಸ್ಥಾನ, ತಾಯಿ ಸ್ಥಾನ. ಹಾಗಾಗಿ ನೀವು ಚಂದ್ರನಿಗೋಸ್ಕರ ಶಿವನ ಆರಾಧನೆ ಮಾಡಿ, ಶಿವನ ಅಷ್ಟೋತ್ತರ ಹೇಳ್ಕೊಳ್ಳಿ, ಅಥವಾ ಓಂ ನಮಃ ಶಿವಾಯ ಒಂದು 21 ಬಾರಿ ಹೇಳ್ಕೊಳ್ಳಿ. ನಂತರ ನೀವು ಶಿವನಿಗೆ ಜಲಾಭಿಷೇಕ ಮಾಡೋದು, ಕೇತುಗೋಸ್ಕರ ಗಣಪತಿ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು. ಇದು ಮಾಡೋದ್ರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಎಲ್ಲರೂ ಪರಿಹಾರ ಆಗುತ್ತೆ. ಜೊತೆಗೆ ಗುರು ನಿಮ್ಗೆ ಕುಟುಂಬ ಭಾವದಲ್ಲಿರೋದ್ರಿಂದ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ನಂತರ ಕರ್ಮಸ್ಥಾನದಲ್ಲಿ 4 ಗ್ರಹಗಳು. ಕೆಲಸದಲ್ಲಿ ಏನಾದರೂ ಬದಲಾವಣೆ ನಿರೀಕ್ಷಿಸಬಹುದು, ಯಾಕಂದರೆ ಈ ಶುಕ್ರ ಮತ್ತೆ 11ನೇ ಮನೆ ಹೋಯ್ತು, ಶನಿ ಜೊತೆ ಸೇರ್ಬೋದು. ಸೊ ನಿಮಗೆ ಲಾಭಗಳು ಕೆಲಸದಿಂದ ನೋಡಿ ಈ ವಾರದಲ್ಲಿ ನಿಮ್ಗೆ ಕೆಲಸದಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಒತ್ತಡ ಇರುತ್ತೆ. ಯಾಕಂದರೆ ರಾಹು ಸೂರ್ಯ ಒಂದೇ ನಕ್ಷತ್ರದಲ್ಲಿ ಬಂತು. ಈಗ 4ನೇ ಮನೆಯಲ್ಲಿ ಚಂದ್ರಕೇತು ಯುತಿ ಆಗಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಬರ್ಬೋದು ಮೇಲಧಿಕಾರಿಯಿಂದ. ಬಟ್ ಆದರೆ ಮುಂದೆ ದಿನಕ್ಕೆ ಅದು ಒಳ್ಳೆಯದಕ್ಕೋಸ್ಕರ ಬರುತ್ತೆ. ಸೊ ನೆಕ್ಸ್ಟ್ ಬರೋ ದಿನಗಳಿಗೆ ಅದು ಪ್ರಾಫಿಟೇ ಕೊಡುತ್ತೆ. ಯಾಕಂದರೆ ನೋಡಿ ಶುಕ್ರ ಶನಿನೂ 11ನೇ ಮನೆಗೆ ಬಂತು, ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಯ್ತು, ನಿಮ್ಮ ರಾಷ್ಟ್ರಾಧಿಪತಿಯಾಗಿ 6ನೇ ಮನೆ ಅಧಿಪತಿಯಾಗಿ 11ಕ್ಕೆ ಹೋದಾಗ ಕೆಲಸ ಕಾರ್ಯಗಳಲ್ಲಿ ಲಾಭ ಹೆಚ್ಚಾಗುತ್ತೆ. ಬಟ್ ಈಗ ಒಂದು 2-3 ದಿನ, 3ನೇ ತಾರೀಕು 4ನೇ ತಾರೀಕು ಸ್ವಲ್ಪ ಒತ್ತಡ ಬರ್ಬೋದು. ವಾರಾಂತ್ಯದಲ್ಲಿ ಶುಭದಾಯಕವಾಗಿ ಇರುತ್ತೆ, ಏನು ಚಿಂತೆ ಇಲ್ಲ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಚಂದ್ರಕೇತು ಯುತಿ, ಅಂದರೆ 3ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಅಣ್ತಮ್ಮಂದ್ರು ಅಕ್ಕಂಗಿರು ಅಥವಾ ಅಕ್ಕಪಕ್ಕದವ್ರ ಜೊತೆ ಸ್ವಲ್ಪ ನಿರಾಸೆ ಆಗ್ಬೋದು, ವೈರಾಗ್ಯ ಬರ್ಬೋದು, ಅಂದರೆ ಮಾತುಕತೆ ಕಡಿಮೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಅದಕ್ಕೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಅಣ್ತಮ್ಮಂದ್ರ ಜೊತೆ ಆಗಲಿ ಅಥವಾ ಅಕ್ಕಪಕ್ಕದವ್ರಿಗೆ, ನೈಬರ್, ಅಕ್ಕಪಕ್ಕದ ಮನೆಯವ್ರ ಜೊತೆ ಸ್ವಲ್ಪ ವ್ಯವಹಾರ ಚೆನ್ನಾಗಿಟ್ಕೊಳ್ಳಿ. ಅನ್ನೆಸೆಸರಿಯಾಗಿ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ತಪ್ಪು ತಿಳ್ಕೊಳ್ಳೋಂಥ ಚಾನ್ಸ್ ಬರ್ಬೋದು. ಯಾಕಂದರೆ 3ರಲ್ಲೇ ಚಂದ್ರಕೇತು, ಮನೋಕಾರಕನ ಜೊತೆ ಯಾವ ಕೇತು ಸೇರ್ಕೊಳತ್ತ, ಅಕ್ಕಂಗಿನ ಅಣ್ತಮ್ಮನ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ನಮಗೆ ಮತ್ತೆ ಶಿವನ ಆರಾಧನೆ ಮಾಡೋದಾಗಲಿ ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಅದನ್ನು ಪರಿಹರಿಸ್ಕೋಬೋದು. ನಿಮ್ಮಲ್ಲೇ ಗುರು ಕೂತಿದೆ. ಸೊ ನಿಮಗೆ ರಕ್ಷಣೆ ಆಗಿ ನಿಮ್ಮ ರಾಶಿಯಲ್ಲೇ ಗುರು ಇರೋದ್ರಿಂದ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗೆ ನೋಡಿ ನಿಮ್ಮದು ದೃಷ್ಟಿ ಸಪ್ತಮದ ಮೇಲೂ ಬೀಳಿದೆ. ಹಾಗೆ ನೋಡಿ ಯಾವಾಗ ಮಿಥುನ ರಾಶಿಯವರಿಗೆ ಗುರು ಇದ್ದು ರಾಶಿಯಲ್ಲಿಯೇ ಇದು 9ನೇ ಮನೆ ಭಾಗ್ಯದ ದೃಷ್ಟಿ ಕುಜಿನ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ವಧುವರ ಅನ್ವೇಷಣೆ ಚೆನ್ನಾಗಿದೆ. ಆದರೂ ರಾಹುನೂ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮ್ಯಾರೇಜ್ ಮ್ಯಾಚಿಂಗ್ ಅಥವಾ ವಧುವರ ಅನ್ವೇಷಣೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಭಾಗ್ಯದಲ್ಲಿ ಯಾವಾಗ ಸೂರ್ಯ ರಾಹು ಬಂತೋ ಕಾಂಬಿನೇಷನ್ನು, ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಈ ಕಡೆ ಚಂದ್ರ ಕೇತು ಯುತಿ ಆಗ್ತಿದೆ, ತಾಯಿ ಆರೋಗ್ಯ, ಆ ಕಡೆ ಸೂರ್ಯ ರಾಹು ಯುತಿ ಆಗ್ತಿದೆ, ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗುತ್ತೆ. ಯಾಕಂದರೆ ಶುಕ್ರ ಕರ್ಮಸ್ಥಾನದಲ್ಲಿ ಉಚ್ಚ ಆಯಿತು, ಶನಿ ಜೊತೆ ಸೇರ್ಬೋದು. ಯಾವಾಗ ಶುಕ್ರ ಎಕ್ಸಾಲ್ಟೆಡ್ ಆಗಿ ಶನಿ ಜೊತೆ ಸೇರ್ಕೊಳ್ತಾ ಕೆಲಸದಲ್ಲಿ ನಿಮಗೆ ಚುರುಕುತನ, ಹೊಸ ಜಾಬ್ಗೆ ಸಿಗೋಕ್ಕೆ ಚಾನ್ಸಸ್ ಹೆಚ್ಚಾಗುತ್ತೆ. ಓವರಾಲ್ ಆಗಿ ಮಿಥುನ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದು. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಸ್ಥಾನ ಅಂದರೆ ನಿಮ್ಮ ರಾಷ್ಟ್ರಾಧಿಪನೆ ಕೇತು ಜೊತೆ ಯುತಿ ಆಗ್ತಿದೆ 2ನೇ ಕುಟುಂಬ ಭಾವದಲ್ಲಿ. ಸೊ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಸ್ವಲ್ಪ ನಿರಾಸೆ, ಮನೆಯಲ್ಲಿ ವಾತಾವರಣ ಸ್ವಲ್ಪ ನಿರಾಸೆ ಆಗ್ಬೋದು, ಖರ್ಚು ಹೆಚ್ಚಾಗ್ಬೋದು. ನೋಡಿ ನಮ್ಮ ಮೇಲೆ ನಮಗೇನೆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಡುತ್ತೆ, ಡಿಸಿಷನ್ ಮೇಕಿಂಗ್ ಕಷ್ಟ ತೊಗೊಳೋದ್ರಲ್ಲೂ ಕಷ್ಟ ಆಗುತ್ತೆ. ಮಾತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ 2ನೇ ಮನೆಯಲ್ಲಿ ಕೇತು ಚಂದ್ರ ಯುತಿ ಆದಾಗ ನಿರಾಸೆಯಲ್ಲಿ ಮಾತಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಚ್ಚರಿಕೆ ವಹಿಸಬೇಕು. ರುದ್ರಾಭಿಷೇಕ ಮಾಡೋದು, ಜಲಾಭಿಷೇಕ ಮಾಡೋದು ಶಿವನಿಗೆ, ಹಾಗೆ ಅನ್ನದಾನ ಮಾಡೋದು, ಅನ್ನದ ಪಾಯಸ ಮಾಡಿಸಿ
ಅದನ್ನು ದಾನ ಕೊಡೋದ್ರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ, ಈಗ ನಿಮಗೆ ಅಷ್ಟಮದಲ್ಲಿ 8ನೇ ಮನೆಯಲ್ಲಿ 4 ಗ್ರಹಗಳು ಸೇರ್ಬೋದು. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಗ್ರಹಣದ ವಿಚಾರ ಅಲ್ಲದೇ ಇದ್ರೂ ಕೂಡ ನಿಮಗೆ 8ನೇ ಮನೆಯಲ್ಲಿ 4 ಗ್ರಹ ಸೇರ್ತಾ ಇರೋದ್ರಿಂದ ಕುಜ ರಾಹುನು ಸೇರ್ಬೋದು. ಹಾಗಾಗಿ ದೈಹಿಕವಾಗಿ ನೋವಾಗೋ ಚಾನ್ಸಸ್ ಇರುತ್ತೆ, ಸಣ್ಣ ಪುಟ್ಟ ಏಟು ಬೀಳೋ ಚಾನ್ಸಸ್ ಇರುತ್ತೆ. ನೋಡಿ, ಬುಧನೂ ಇದೆ 12ನೇ ಮನೆ ಅಧಿಪತಿ. 8ರಲ್ಲಿದ್ದರೆ ಸ್ವಲ್ಪ ಹಾಸ್ಪಿಟ್ಲ್ಗೋಸ್ಕರ ಖರ್ಚಾಗೋ ಚಾನ್ಸಸ್ ಇರುತ್ತೆ, ದೂರ ಪ್ರಯಾಣಗಳಲ್ಲಿ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಸೂರ್ಯ ಕುಜ ಇಬ್ಬರು 8ನೇ ಮನೆಗೆ ಬಂತು. ಇಲ್ಲಿ ಆ ಬುಧ ಅನುಕೂಲ ಮಾಡ್ಕೊಳ್ಳುತ್ತೆ. 12ನೇ ಮನೆ ಅಧಿಪತಿ ಆದ್ರೂ ಕೂಡ ಬುಧನಿಂದ ಅನುಕೂಲ ಇದೆ. ವಿದ್ಯಾಭ್ಯಾಸ ಅಥವಾ ಹಾಸ್ಟೆಲ್ಗೆ ಹೋಗಿ ಓದ್ತೀನಿ ಅಥವಾ ಫಾರಿನ್ಗೆ ಹೋಗಿ ಓದ್ತೀನಿ, ಅದಕ್ಕೆ ಬುಧ ಸಹಾಯ ಮಾಡುತ್ತೆ. ಆದರೆ ಇಲ್ಲಿ ಕುಜ ಮತ್ತು ಸೂರ್ಯ ಇಬ್ಬರಿಗೂ ಅಷ್ಟಮದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಕುಜ ಮತ್ತು ಸೂರ್ಯಗೆ ಪರಿಹಾರ ಬೇಕಾಗುತ್ತೆ. ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ, ಓಂ ಕಾರ್ತಿಕೇಯ ನಮಃ, ಓಂ ಅನಗಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಈ ಥರ ಅಷ್ಟೋತ್ತರಗಳು ಹೇಳ್ಕೊಡೋದಾಗಲಿ, ಅಥವಾ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಕೊಡೋದಾಗಲಿ, ಅಥವಾ ಅಂತಮ್ಮಂದ್ರಿಗೆ ಏನಾದರೂ ಸಣ್ಣ ಪುಟ್ಟ ಗಿಫ್ಟ್ ಕೊಡೋದ್ರಿಂದ ಖಂಡಿತ ನಿಮಗೆ ಸುಬ್ರಹ್ಮಣ್ಯಂದು ಅಥವಾ ಕುಜ ಶಾಂತಿ ಆಗುತ್ತೆ. ಹಾಗೆ ರವಿ ಅಷ್ಟಮದಲ್ಲಿದೆ, 2ನೇ ಮನೆ ಅಧಿಪತಿ. ಆಕಸ್ಮಿಕವಾಗಿ ಕುಟುಂಬದಲ್ಲಿ ಏನಾದರೂ ನಿರಾಸೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಒತ್ತಡಗಳು ಬರುತ್ತೆ. ಹಾಗಾಗಿ ರವಿಗೋಸ್ಕರ ಸೂರ್ಯ ಉದಯಕ್ಕೆ ಎದ್ದು ಈ ವಾರದಲ್ಲಿ ಸೂರ್ಯ ನಮಸ್ಕಾರ ಮಾಡೋದಾಗಲಿ, ಅಥವಾ ಗೋಧಿ ದಾನ, ಯಾವುದಾನ ನಾರಾಯಣನ ದಿವಸದಲ್ಲಿ ಗೋಧಿ ದಾನ ಕೊಡೋದಾಗಲಿ, ಇದರಿಂದ ನಿಮಗೆ ಖಂಡಿತ ಸೂರ್ಯ ಪರಿಹಾರ ಆಗುತ್ತೆ. ಜೊತೆಗೆ ಸ್ವಲ್ಪ ಆರೋಗ್ಯದ ಕಡೆ ಈ ವಾರ ಎಚ್ಚರಿಕೆ ವಹಿಸಬೇಕು ಕರ್ಕಾಟಕ ರಾಶಿಯವರು. ಬಟ್ ಹಣಕಾಸು, ವ್ಯಾಪಾರ ವ್ಯವಹಾರಗಳು, ವಿದ್ಯಾಭ್ಯಾಸಕ್ಕೆ ಚೆನ್ನಾಗೇ ಇದೆ, ಒಳ್ಳೆದಾಡಿ. ಮಿಶ್ರ ಫಲ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.